ಸೂರ್ಯಕಾಂತಿ. ನಾನು ಹೇಳೋದನ್ನ ಕೇಳು. ನೀನೊಂದು ಮದುವೆ ಮಾಡ್ಕೊ, ಕೆಲಸದಲ್ಲಿರೋ ಹುಡುಗಿನ ನೋಡು. ಆಮೇಲೆ ನೀವಿಬ್ರು ಇಲ್ಲಿರೋಕ್ಕಾಗಲ್ಲ. ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ. ಒಳ್ಳೆ ತಂದಲ್ಲೇ ಹೊರಗಡೆ ಹೋಗೋಣ. ಜಗಳ ಮಾಡ್ಕೊಂಡೇ ಹೋಗ್ಬೇಕು ಅಂತ ನಾನೇನು ಹೇಳ್ತಿಲ್ಲ. ಇಲ್ಲಮ್ಮ, ನನಗೀಗಲೇ ಮದುವೆ ಬೇಡ. ನೀನು ಹೀಗೆ ಹೇಳ್ತಿರೋದ್ರಿಂದಲೇ ನಿನ್ನ ಮಗನೇ ಮದುವೆ ಬೇಡ ಅಂತಾನೆ. ನಿಂದೇನೋ ಒತ್ತಾಯ ಅಂತ ನಿನ್ನ ದೊಡ್ಡಮ್ಮ ನನ್ನ ದಬಾಯಿಸ್ತಾಳೆ. ಮಗ ಬೆಳೆದು ದೊಡ್ಡವನಾಗಿದ್ದಾನೆ, ನನ್ನ ಗೌರವದಿಂದ ಬದುಕೋ ಹಾಗೆ ಮಾಡ್ತಾನೆ ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಅದೆಲ್ಲ ಸುಳ್ಳು ಅಂತ ಈಗ ಗೊತ್ತಾಗ್ತಿದೆ. ಆಗ್ಲೇ ಬಿಡು, ನಿನ್ನಿಷ್ಟ. ತೆಗಿಯೋ ಕೈನ. ನೀನ್ ನನ್ಗೇನು ಹೇಳ್ಬೇಡ. ಹೋಗು, ನಿನ್ ಸ್ನೇಹಿತರ ಜೊತೆ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಡಿರು. ಅಮ್ಮ, ಸಾರಿ ಅಮ್ಮ. ಎದ್ದೇಳಿ. ಪೆಟ್ಟಾಯ್ತಾ? ನೀನ್ ಯಾರವ? ನನ್ನ ಹೆಸರು ನೇತ್ರ ಅಂತ. ಯಾರ ಮೇಲೆ ಹೇಳು? ನಾನು ಮಾದೇಗೌಡ್ರ ಸೊಸೆ. ಯವಿ ಯವಿ ಯವಿ, ಎಷ್ಟು ಚೆನ್ನಾಗಿದೀಯ ಮಗಳೇ. ಎಲ್ಲರೂ ಹೇಳಿದ್ ಕೇಳಿದ್ದೆ, ಮಾದೇಗೌಡ್ರ ಸೊಸೆ ದೇವತೆಂಗ ಅವಳೆ ಅಂತ. ನಾನ್ ನೋಡಿರ್ಲಿಲ್ಲ ಬಿಡು. ಹೆಂಗಿದೀಯವ? ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಕಾಳವ ಅಂತ. ಮಾದೇಗೌಡ್ರಿಗೆ ಏನ್ ಕಮ್ಮಿ ಆಗಿದೆ? 108 ಜಮೀನಿದೆ. 1 ಜಮೀನ್ ಮಾರಿ ಮಗ ಸೊಸೆಗೆ ಮೈಸೂರಲ್ಲಿ ಒಂದು ಮನೆ ಕಟ್ಟಿಸ್ಕೊಡ್ಬಾರ್ದಾ? ಅವ್ರಿಗೇನೋ ವಯಸ್ಸಾಯ್ತು, ಊರ್ ಬಿಟ್ಟು ಬರೋ ಹಂಗಿಲ್ಲ. ಹಾಗಂತ ಮಕ್ಕಳು ಇಲ್ಲೇ ಕೊಳಿಬೇಕೆ? ಏನೋಪ್ಪ, ಅವ್ರ ಮರ್ಜಿಗಳೇ ಅರ್ಥ ಆಗಲ್ಲ. ಅಯ್ಯೋ, ನಾನ್ ನೋಡು ಬಿಸ್ಲಲ್ಲೇ ನಿಲ್ಸಿ ಮಾತಾಡ್ತಾ ಇದ್ದೀನಿ. ಹೋಗ್ಬಾ ಅಮ್ಮ, ಯಾವಾಗ್ಲಾದ್ರೂ ಮಾತಾಡೋಣ. ನಿಮ್ಮ ಮನೆಯಲ್ಲಿ ಹಾಲಿನ ಬುತ್ತವ ತರಕಾರಿ ಅಂಗಡಿ ಐತಲ್ಲ, ಆ ಕಟ್ಟೆ ಮೇಲೆ ಕುಂತಿರ್ತೀನಿ. ಬೆಳಗಿನ ಹೊತ್ತು ದೇವಸ್ಥಾನ ತಾವ್ ಸಿಗ್ತೀನಿ. ಸರಿ, ಬರ್ತೀನಿ ಕಣವ. ಅಣ್ಣ. ಕಾಂತಿ, ಕಾಂತಿ, ಅಣ್ಣ. ಏನಾಯ್ತು ಕಾಂತಿ? ಯಾಕಿಗಿದೀಯಾ? ಏನಿಲ್ಲ ಅಣ್ಣ, ಸುಸ್ತು ಅಷ್ಟೇ. ಕಾಂತಿ, ನೀನ್ ಯಾಕಮ್ಮ ಎದ್ ಬರೋದಕ್ಕೆ ಹೋದೆ? ಎಲ್ಲಿದ್ದಮ್ಮ ನೀನು? ಅಣ್ಣ, ನಾನು ದೇವ್ರ ಕೋಣೆಯಲ್ಲಿ ಮಲಗಿದ್ದೆ. ದೇವ್ರ ಕೋಣೆಲ್ಲ? ಯಾಕಮ್ಮ ಸುಳ್ಳು ಹೇಳಿದೆ? ಏನ್ ನಡೀತಿದೆ ಈ ಮನೇಲಿ? ಯಾಕೆ ನೀವೆಲ್ಲರೂ ಹೀಗೆ ಆಡ್ತಿದ್ದೀರಾ? ಯಾಕೆ ಮುಚ್ಚಿಡ್ತಿದ್ದೀರಾ? ನನಗೆ ಕ್ಷಮಿಸ್ತೀಯ ಅಲ್ವಾ? ಏನ್ ಮಾತು ಅಂತ ಆಡ್ತಿದ್ಯಮ್ಮ? ಕ್ಷಮಿಸುವಂತ ತಪ್ಪು ನೀನ್ ಏನ್ ಮಾಡಿದ್ದೆ ಪುಟ್ಟ? ನಾನೇ ಅಲ್ವಾ ಅಣ್ಣ ಇಷ್ಟಕ್ಕೆಲ್ಲ ಕಾರಣ? ನನ್ನಿಂದ ನೀನು ಸ್ಟೇಷನ್ಗೆ ಹೋಗೋ ಹಾಗಾಯ್ತು. ನಾನು ತಪ್ಪು ಮಾಡಿದ್ದೀನಿ ಅಣ್ಣ. ನಾನು ಇನ್ಮೇಲಿಂದ ಯಾವತ್ತೂ ಅಂತ ತಪ್ಪು ಮಾಡಲ್ಲ ಅಣ್ಣ, ಮಾಡಲ್ಲ. ಕಾಂತಿ, ಯಾಕೆ ಪುಟ್ಟ ಹೀಗೆಲ್ಲ ಮಾತಾಡಿ ನನ್ ಮನ್ಸು ಹೋಯ್ತ್ಯಾ? ರೀ, ಕಾಂತಿ ಅದೇನೋ ಕುಡಿದ್ಬಿಟ್ಟು ಸಾಯೋದಕ್ಕೆ ಹೊರಟಿದ್ಲು. ಸರಿಯಾದ ಸಮಯಕ್ಕೆ ನೋಡ್ಕೊಂಡಿದ್ರಿಂದ ಹೆಚ್ಚು ಕಡಿಮೆ ಏನೂ ಆಗ್ಲಿಲ್ಲ. ಸಾಯಂತದೊಳಗೆ ಏನಾಗಿತ್ತು? ಯಾರಿಗ್ ಗೊತ್ತು, ರವೀಂದ್ರನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಇತ್ತೋ ಏನೋ. ಅದು ಕೈಗೂಡ್ಲಿಲ್ಲ ಅಂತ ಹೀಗೆಲ್ಲ ಮಾಡ್ಕೊಂಡಿರ್ಬೋದು. ನೇತ್ರ, ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತು. ಏನಮ್ಮ ಅದು? ನೀನ್ ರವೀಂದ್ರನ್ ಮೇಲೆ ಕೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿ ಬಂತಲ್ಲ, ಅದಕ್ಕೆ ಕಾಂತಿನೇ ಕಾರಣ. ಅವಳಿಂದನೇ ಹೀಗಾಗಿದ್ದು ಅಂತ ಅವಳಿಗೆ ಅನಿಸ್ಬಿಟ್ಟಿದೆ, ನನ್ನಿಂದಾಗಿ ಹೀಗಾಯ್ತಲ್ಲ ಅಂತ. ಈ ಮನೇಲಿ ಯಾರಿಗೂ ಬುದ್ಧಿ ಇಲ್ಲ. ಕಾಂತಿ ಮೇಲೆ ಅಪವಾದ ಹೊರಿಸ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ಅಸಹ್ಯ ಆಗುತ್ತೆ ನಿಮ್ ಮುಖ ನೋಡೋದಕ್ಕೆ ನನಗೆ. ನಿನ್ ಗಂಡ ಹೇಳಿದ್ ಕೇಳಿಸ್ತೇನೆ. ಈಗ್ಲಾದ್ರೂ ಕಾಂತಿ ಬಗ್ಗೆ ಅಪಪ್ರಚಾರ ಮಾಡೋದನ್ನ ಬಿಟ್ಬಿಡು. ಎಲ್ರೂ ಸೇರಿ ನನ್ ಮೇಲೆ